ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಯೂಟ್ರಸ್ ಯಾಕೆ ರಿಮೂವ್ ಮಾಡ್ತಾರೆ, ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ. ಓಕೆ, ವೈ ಯೂಟ್ರಸ್ ಈಸ್ ರಿಮೂವ್ಡ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಯೂಟ್ರಸ್ ರಿಮೂವಲ್. ಓಕೆ, ಯೂಟ್ರಸ್ ನಮ್ಮ ದೇಹದ ಮುಖ್ಯ ಅಂಗ ಅಲ್ವಾ. ಸೊ ಯಾಕೆ, ಯಾವ ಪರ್ಟಿಕ್ಯುಲರ್ ಕಾರಣಕ್ಕೆ ರಿಮೂವ್ ಮಾಡ್ತಾರೆ, ಒಂದು ರಿಮೂವ್ ಮಾಡಿದ್ಮೇಲೆ ನಮ್ಮ ದೇಹದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ಏನೊಂದು. ಓಕೆ, ಇವತ್ತಿನ ವಿಡಿಯೋನಲ್ಲಿ ಇವೆರಡರ ಬಗ್ಗೆ ಮಾತಾಡೋಣ ಬನ್ನಿ. ಯೂಟ್ರಸ್ ರಿಮೂವಲ್ ಪ್ರಾಸೆಸ್ಗೆ ಹಿಸ್ಟರೆಕ್ಟೋಮಿ ಅಂತ ಕರೀತಾರೆ. ಓಕೆ, ಹಿಸ್ಟರೆಕ್ಟೋಮಿ ಅಂತಂತಂದರೆ ಯೂಟ್ರಸ್ ರಿಮೂವಲ್, ಗರ್ಭಾಶಯ ಪೂರ್ತ ತೆಗೆದ್ರು ಹೊರಗಡೆಗೆ ಅಂತಂತಂದರೆ ಅದನ್ನು ಹಿಸ್ಟರೆಕ್ಟೋಮಿ ಅಂತ ಕರೀತಾರೆ. ಈ ಥರ ಪೂರ್ತಿ ಯೂಟ್ರಸ್ನ ಹೊರಗಡೆ ತೆಗೆಯೋದಕ್ಕೆ ಏನೆಲ್ಲ ಕಾರಣಗಳು. ಯೂಶಲಾಗಿ ಹೇಳಬೇಕು ಅಂತಂತಂದರೆ ಡಾಕ್ಟರ್ಸು ಆದಷ್ಟು ಯೂಟ್ರಸ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ನಿಮ್ಗೆ ಅದರಿಂದ ಏನಾದರೂ ಸಿವಿಯರ್ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂತಂದ್ರೂ ಡಾಕ್ಟರ್ಸು ಯೂಟ್ರಸ್ ತೆಗಿಯದೆ ನಿಮಗೆ ಬೇರೆ ರೀತಿಯಿಂದ ಹೆಲ್ಪ್ ಮಾಡೋದಕ್ಕೆ ಏನು ಮಾಡಬಹುದು ಅನ್ನೋದನ್ನು ನೋಡ್ತಾರೆ. ಅದಕ್ಕೆ ಬೇಕಾದಷ್ಟು ಹಾದಿಗಳಿದ್ದವು. ಆದರೆ ಫೈನಲಿ ಇನ್ನು ಆಗೋದಿಲ್ಲ ಅನ್ನುವಂತಹ ಸಿಚುವೇಶನ್ ಬಂದಾವಾಗ ಯೂಟ್ರಸ್ನ ರಿಮೂವ್ ಮಾಡ್ತಾರೆ. ಯಾವ ರೀಸನ್ನು ಇನ್ನು ಆಗೋದಿಲ್ಲ ಅನ್ನುವಂಥ ರೀಸನ್ಸ್ ಅಂದರೆ ಏನೆಲ್ಲ ರೀಸನ್ಸು ಅಂತಂದರೆ ಅದರೊಳಗೆ ಫಸ್ಟ್ ಒನ್ನು ಯೂಟ್ರೈನ್ ಫೈಬ್ರಾಯ್ಡ್ಸ್, ಅಂದರೆ ಗರ್ಭಾಶಯದ ಒಳಗಡೆ ಆಗುವಂತಹ ಗಡ್ಡೆಗಳು. ಓಕೆ, ಈ ಗಡ್ಡೆಗಳು ಸಣ್ಣ ಸಣ್ಣದೂ ಆಗ್ಬೋದು, ದೊಡ್ಡ ದೊಡ್ಡದೂ ಆಗ್ಬೋದು. ಆ್ಯಂಡ್ ಈ ಸಣ್ಣ ಸಣ್ಣ ಇರುವಂತಹ ಗಡ್ಡೆಗಳು ಬೆಳೆಯುತ್ತೆ ಕೂಡ. ಯಾವಾಗ ಇವು ಬೆಳೆಯುತ್ತೆ ಯೂಟ್ರಸ್ ಶೇಪ್ ಆ್ಯಂಡ್ ಸೈಜು ಚೇಂಜ್ ಆಗೋಗುತ್ತೆ. ಶೇಪು ಹೋಗಲಿ, ಸೈಜ್ ಅಂತೂ ತುಂಬಾ ದೊಡ್ಡದಾಗುತ್ತೆ. ಓಕೆ, ಯಾವಾಗ ಸೈಜ್ ದೊಡ್ಡದಾಗುತ್ತೆ ಅದರಿಂದ ಬೋವೆಲ್ ಮೇಲೆ, ಅಂದರೆ ಅದರ ಸುತ್ತ ಇರುವಂತಹ ಗರ್ಭಾಶಯದ ಸುತ್ತ ಇರುವಂತಹ ಕೆಳಗಡೆ ಇರುವಂತಹ ಪಾರ್ಟ್ಸ್ ಮೇಲೆ ಏನಾಗುತ್ತೆ, ಪ್ರೆಷರ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದರ ಜೊತೆಗೆ ಫೈಬ್ರಾಯ್ಡ್ಸಿಂದ ಹೆವಿ ಬ್ಲೀಡಿಂಗು ಆ್ಯಂಡ್ ಹೆವಿ ಪೇನ್ ಇರುತ್ತೆ. ಈ ಬ್ಲೀಡಿಂಗ್ ಹೆಂಗಿರುತ್ತೆ ಅಂತಂದರೆ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಇರುತ್ತೆ. ಯು ವಿಲ್ ಬಿ ಟಯರ್ಡ್ ಆಫ್ ಬ್ಲೀಡಿಂಗ್. ನೀವು ಕೂತ್ರು ನಿಂತರು ಎಲ್ಲ ಕಡೆಗೂ ಪಾಲಿಪ್ಸು ಹಾಗೆ, ಫೈಬ್ರಾಯ್ಡ್ಸು ಹಾಗೆ. ಓಕೆ, ನಿಮಗೆ ಹೆವಿ ಬ್ಲೀಡಿಂಗ್ ಅಂತಂತಂದರೆ ಒನ್ ಡೇನಲ್ಲಿ ಎಕ್ಸ್ಟ್ರಾ ಲಾರ್ಜ್ ವಿಸ್ಪರ್ ಪ್ಯಾಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂತಂದರೆ ಆಲ್ಮೋಸ್ಟ್ ಒಂದು 6 ಪ್ಯಾಡ್ಸ್ ಯೂಸ್ ಮಾಡ್ತಾ ಇರ್ತೀರ, ಅದನ್ನು ಫುಲ್ಲಿ ಸೋಕ್ಡ್. ಒಂದು ದಿವಸಕ್ಕೆ ಅದು ವಿಸ್ಪರ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಬ್ಲಡ್ನ ಹೀರ್ಕೊಳ್ಳುತ್ತೆ. ಅಂಥ ವಿಸ್ಪರ್ ಪ್ಯಾಡ್ನ ನೀವು 6 7 ಯೂಸ್ ಮಾಡ್ತಾ ಇದ್ದೀರಾ, ಎಕ್ಸ್ಟ್ರಾ ಲಾರ್ಜ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೂ 6-7 ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀರಾ ಹೋಲ್ ಡೇ ಅಂತಂತಂದರೆ ನಿಮಗೆ ಏನಾಗುತ್ತೆ, ಮನುಷ್ಯ ಏನಾಗ್ತಾನೆ 6 ಎಲ್ಲ ಬಂದುಬಿಡುತ್ತೆ. HP 6 ಬಂತು ಅಂತಂತಂದರೆ ನಿಮ್ಮನ್ನು ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಐರನ್ ಇನ್ಫ್ಯೂಷನ್ ಮಾಡಿ ಮೆಡಿಸಿನ್ಸ್ ಕೊಟ್ಟು IVs ಹಾಕಿ ಅಲ್ಲೇ ಮಲಗಿಸ್ಕೊತಾರೆ. ಓಕೆ, ನಿಮಗೆ ನಾರ್ಮಲಾಗಿ ನಡೆಯೋದಕ್ಕಾಗೋದಿಲ್ಲ, ತಲೆ ತಿರುಗಿ ಬಿದ್ದೋಗ್ತೀರಾ, ಹಾಗಿರುತ್ತೆ ಪರಿಸ್ಥಿತಿ. ಆ್ಯಂಡ್ ಪ್ರತಿ ತಿಂಗಳು ನಿಮಗೆ ಪ್ರತಿ ಸತಿನೂ ನಿಮಗೆ IV ಇನ್ಫ್ಯೂಷನ್ ಮಾಡಿಸ್ಕೋಬೇಕು ಅಂತಂದರೆ ಇಟ್ಸ್ ಹೆಲ್. ಆಯಿತಾ, ಆಗೋದಿಲ್ಲ ನಿಮಗೆ. ಅದ್ರ ಜೊತೆಗೆ ಕೂದಲೆಲ್ಲ ಹೋಗುತ್ತೆ, ಸ್ಕಿನ್ ಪೇಲ್ ಆಗುತ್ತೆ, ಶಕ್ತಿ ಇರೋದಿಲ್ಲ, ಬೇರೆ ಆ್ಯಕ್ಟಿವಿಟೀಸ್ ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಈ ಬ್ಲೀಡಿಂಗು ಮಾನಸಿಕವಾಗಿ ಹಾರಿಬಲ್ ಆಂಗ್ಸೈಟಿ ಅಂತೆಲ್ಲ ಹೇಳ್ತಾರಲ್ಲ, ಡಿಪ್ರೆಷನ್ ಅಂತ ಹೇಳ್ತಾರಲ್ಲ, ಅದು ಇದರಿಂದನೇ ಆಗುತ್ತೆ. ಆಯಿತಾ, ಸೊ ತುಂಬಾ ನೋವಾಗುತ್ತೆ, ಅನುಭವಿಸಿದ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ಸೊ ಯೂಟ್ರಸ್ ಫೈಬ್ರಾಯ್ಡ್ಸ್ ತುಂಬಾ ಸಿವಿಯರ್ ಆಗಿ ಇದನ್ನು ತೆಗಿಯೋದಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಹೆಂಗಾಗುತ್ತೆ ಅಂತಂತಂದರೆ ಯೂಟ್ರಸ್ ಫೈಬ್ರಾಯ್ಡ್ಸು ತುಂಬ ದೊಡ್ಡ ಇದ್ದು ಅದನ್ನು ತೆಗಿಯುವಂತಹ ಜಾಗದಲ್ಲಿದ್ದರೆ ತೆಗಿತಾರೆ, ಇಲ್ಲ ತೆಗಿಯೋದಕ್ಕೆ ಆಗ್ತಾ ಇಲ್ಲ, ತುಂಬ ದೊಡ್ಡದನ್ನು ತೆಗಿತಾರೆ. ಆದರೆ ನಿಮಗೆ ಮತ್ತೆ ಫೈಬ್ರಾಯ್ಡ್ಸ್ ಆಗುವಂತಹ ಸಾಧ್ಯತೆ ಇದ್ದು ನಾವು ಎಷ್ಟು ಸತಿ ಫೈಬ್ರಾಯ್ಡ್ಸ್ ತೆಗೆದ್ರೂ ಮತ್ತೆ ಆಗುತ್ತೆ ಅನ್ನೋ ಹಾಗಿದ್ದು, ನಿಮ್ಮ ಯೂಟ್ರಸ್ಸು ಫುಲ್ ಡ್ಯಾಮೇಜ್ ಆಗಿದೆ ಅನ್ನೋ ಹಾಗಿದ್ದು, ಆ್ಯಂಡ್ ನೀವಿನ್ನು ನೆಕ್ಸ್ಟು ಕನ್ಸೀವ್ ಆಗೋದಿಲ್ಲ, ನೀವು ಪ್ರೆಗ್ನೆನ್ಸಿ ಬೇಡ ಅನ್ನೋಂಥ ಸಿಚುವೇಷನ್ನಲ್ಲಿ ನೀವಿದ್ದು, ಅಥವಾ ನಿಮ್ಗೆ ಆಲ್ರೆಡಿ ಮಗು ಆಗಿದೆ ಅನ್ನೋ ಹಾಗಿತ್ತು ಅಂತಂತಂದರೆ ಖಂಡಿತವಾಗ್ಲೂ ನಿಮ್ಮ ನೋವಿಗೆ ಶಾಶ್ವತ ಪರಿಹಾರ ಅಂತಂತ ಹೇಳಿ ಯೂಟ್ರಸ್ನ ತೆಗಿತಾರೆ. ಓಕೆ, ನೆಕ್ಸ್ಟು ಎಂಡೋಮೆಟ್ರಿಯೋಸಿಸಲ್ಲಿ ಏನಾಗುತ್ತೆ ಅಂತಂದರೆ ಎಂಡೋಮೆಟ್ರಿಯಮ್ ಅಂತಂದರೆ ಗರ್ಭಾಶಯದ ಒಳಪದರಕ್ಕೆ ಎಂಡೋಮೆಟ್ರಿಯಮ್ ಅಂತ ಕರೀತಾರೆ. ಯಾವಾಗ ಈ ಎಂಡೋಮೆಟ್ರಿಯಮ್ ಥರ ಇರುವಂತಹ ಟಿಶ್ಯೂ ನಿಮಗೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಒಳಗಡೆಗೆ ಓವರೀಸ್ ಮೇಲೆಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಸಿವಿಯರ್ ಪೆಲ್ವಿಕ್ ಪೇನ್ ಆಗುತ್ತೆ ಆ್ಯಂಡ್ ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ. ನಿಮಗೆ ಪ್ರತಿ ಸರ್ತಿ ಪೀರಿಯಡ್ಸ್ ಬಂದವಾಗ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆಯಿತಾ, ತುಂಬಾ ನೋವು ಆಗ್ತಾ ಇರುತ್ತೆ. ಅದರ ಜೊತೆಗೆ ಪೆಲ್ವಿಕ್ ಪೇನ್ ಇರುತ್ತೆ ಆ್ಯಂಡ್ ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ ಆ್ಯಂಡ್ ಇನ್ಫರ್ಟಿಲಿಟಿ ಕೂಡ ಆಗ್ತಾ ಇರುತ್ತೆ. ಆಯಿತಾ, ಕನ್ಸೀವ್ ಆಗೋದಕ್ಕೆ ಆಗ್ತಾ ಇರೋದಿಲ್ಲ.
ಸೊ ಅಂಥ ಟೈಮಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿ ನಿಮಗೆ ಎಂಡೋಮೆಟ್ರಿಯೋಸಿಸ್ನ ರಿಮೂವ್ ಮಾಡೋದಕ್ಕೆ ಹೇಳ್ತಾರೆ. ಆ್ಯಂಡ್ ರಿಮೂವ್ ಮಾಡಿಸಿದ್ಮೇಲೆ ಇಮಿಡಿಯೇಟಾಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಯಾವಾಗ ಆಗ್ತಾ ಇರೋದಿಲ್ಲ ಅಥವಾ ನಿಮ್ಮದು ಪ್ರೆಗ್ನೆನ್ಸಿ ಆ್ಯಂಡ್ ಎಲ್ಲ ನೀವು ಮಕ್ಕಳನ್ನ ಮಾಡ್ಕೊಂಡಿದ್ದೀರಾ, ನಿಮ್ಮ ಮುಗ್ದಿದೆ ಅಂತಂತಂದು ಅದು ಎಂಡೋಮೆಟ್ರಿಯೋಸಿಸ್ ರಿಪೀಟ್ ಆಗ್ತಾ ಇತ್ತು ಅಂತಂತಂದರೆ ಯೂಟ್ರಸ್ ರಿಮೂವಲ್ಗೆ ಹೇಳ್ತಾರೆ. ನೆಕ್ಸ್ಟು ಯೂಟ್ರೈನ್ ಪ್ರೊಲ್ಯಾಪ್ಸ್. ಯೂಟ್ರೈನ್ ಪ್ರೊಲ್ಯಾಪ್ಸ್ ಅಂತಂದರೆ ಯೂಟ್ರಸ್ ಏನು ಇಲ್ಲಿರಬೇಕಲ್ವಾ, ಇಲ್ಲಿಂದ ಜರುಗಿ ಇಲ್ಲಿಗೆ ಬಂದಿರುತ್ತೆ. ಓಕೆ, ಮಿಸ್ಪ್ಲೇಸ್ ಆಗಿರುತ್ತೆ, ಅದರ ಜಾಗದಿಂದ ಕೆಳಗಡೆ ಬಂದಿರುತ್ತೆ. ಈ ಕೆಳಗಡೆ ಬರೋದ್ರಿಂದ ಅದರ ಸುತ್ತ ಇರುವಂತಹ ಅಂಗಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಹಾಗಾಗಿ ಪೆಲ್ವಿಕ್ ಪೇನ್ ಆಗ್ತಾ ಇರುತ್ತೆ. ಇದರಿಂದ ಏನಾಗ್ತಾ ಇರುತ್ತೆ, ಡಿಸ್ಕಂಫರ್ಟ್ ಆಗಿರಬಹುದು. ಯಾವ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡೋ ಟೈಮಲ್ಲಿ ಡಿಸ್ಕಂಫರ್ಟ್ ಆಗಿರಬಹುದು. ಯೂರಿನರಿ ಆ್ಯಂಡ್ ಬೋವೆಲ್ ಪ್ರಾಬ್ಲಮ್ಸ್, ಸುಸು ಮಾಡೋದಕ್ಕೆ ಕಕ್ಕ ಮಾಡೋದಕ್ಕೆ ಎಲ್ಲ ಕಷ್ಟ ಆಗ್ತಾ ಇರ್ಬೋದು. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈಗ ಕೆಲವೊಂದಿಷ್ಟು ಜನ ಹೆಣ್ಮಕ್ಳು 65 ಅಂದರೆ ನಮ್ಮ ತಾಯಿ ನಮ್ಮ ಅತ್ತೆ ಅನ್ನೋ ಏಜಲ್ಲಿ 65 ಏಜಲ್ಲಿ ಇರೋ ಅಂಥವ್ರಿಗೆ ಬ್ಲ್ಯಾಡರ್ ಪ್ರೊಲ್ಯಾಪ್ಸ್ ಆಗಿರುತ್ತೆ. ಅಂದರೆ ಬ್ಲ್ಯಾಡರ್ ಕೆಳಗಡೆ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅವ್ರಿಗೆ ಯೂರಿನ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಯೂರಿನ್ ಅರ್ಜೆನ್ಸಿ ಜಾಸ್ತಿ ಇರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಜನಕ್ಕಂತೂ ಎಕ್ಸ್ಟ್ರೀಮ್ ಆಗಿ ಡೈಪರ್ ಹಾಕೊಳ್ಳೋಂತಹ ಸಿಚುವೇಶನ್ ಇರುತ್ತೆ. ಓಕೆ, ಇಲ್ಲ ಅಂತಂತಂದ್ರೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ, ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ, ಮನೆಯಿಂದ ಎಲ್ಲೂ ಹೊರಗಡೆ ಬರೋದಿಲ್ಲ. ಓಕೆ, ನಮ್ಮಮ್ಮ ಈಗ ಅದೇ ಸಿಚುವೇಶನಲ್ಲಿರೋದು. ಓಕೆ, ಸೊ ಅದೊಂದು ಬೆಸ್ಟ್ ಎಕ್ಸಾಂಪಲ್. ಓಕೆ, ಬ್ಲ್ಯಾಡರು ಹೀಗೆ ಕೆಳಗಡೆ ಜರುಗಿಬಿಟ್ಟಿರುತ್ತೆ. ಆ ಥರ ಯೂಟ್ರಸ್ಸು ಹೀಗೆ ಕೆಳಗಡೆ ಜರುಗಿರುತ್ತೆ. ಸೊ ಅದರಿಂದ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಇಫ್ ಯು ಆರ್ ಡನ್ ಆ್ಯಂಡ್ ಡಸ್ಟೆಡ್, ನಿಮ್ಮ ಫರ್ಟಿಲಿಟಿ ಪ್ರೆಗ್ನೆನ್ಸಿ ಎಲ್ಲ ಮುಗಿದೋಗಿತ್ತು ಅಂತಂದರೆ ಯೂಟ್ರಸ್ ರಿಮೂವಲ್ಗೆ ಹೇಳ್ತಾರೆ. ನೆಕ್ಸ್ಟು ಕ್ಯಾನ್ಸರ್ ಆ್ಯಂಡ್ ಪ್ರೀ ಕ್ಯಾನ್ಸರ್. ಯೂಟ್ರೈನ್ ಕ್ಯಾನ್ಸರ್ ಆಗಿರ್ಬೋದು, ಓವರಿಯನ್ ಕ್ಯಾನ್ಸರ್ ಆಗಿರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು. ಈ ಥರ ಕ್ಯಾನ್ಸರ್ ಗುಣಲಕ್ಷಣಗಳು ಕಂಡು ಬಂದರೆ ಅಥವಾ ಆಲ್ರೆಡಿ ಇತ್ತು ಅಂತಂತಂದರೆ, ಅಂದರೆ ಪ್ರೀ ಕ್ಯಾನ್ಸರ್ ಅಂತಂದರೆ ಬರಬಹುದು ಅನ್ನೋ ಅಂಥದ್ದಾಗಿರಬಹುದು, ಅಥವಾ ಆಲ್ರೆಡಿ ಕ್ಯಾನ್ಸರ್ ಇತ್ತು ಅಂದ್ರೂ ಕೂಡ ಯೂಟ್ರೈನ್ ರಿಮೂವಲ್ಗೆ ಹೇಳ್ತಾರೆ. ಎಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್. ಈಗ ಒಂದ್ಸತಿ ಪೀರಿಯಡ್ಸ್ ಸ್ಟಾರ್ಟ್ ಆಗಿಬಿಟ್ರೆ ಆಲ್ರೆಡಿ ಫೈಬ್ರಾಯ್ಡ್ಸ್ ಇದ್ರೊಳಗೆ ಹೇಳಿದೆ ಅಲ್ವಾ, ಅದೇ ಥರ ಫೈಬ್ರಾಯ್ಡ್ಸ್ ಇಲ್ಲದೆ ಇದ್ರೂ ನಿಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಪ್ರತಿ ಸೈಕಲಲ್ಲಿ, ಪರ್ಸಿಸ್ಟೆಂಟಾಗಿ ತುಂಬ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಇದೆ ಅಂತಂದು ನಿಮಗೆ ಪ್ರತಿ ಸತಿ ಬ್ಲೀಡಿಂಗ್ ಆದವಾಗ ನೀವು ಅನಿಮಿಕ್ ಆಗ್ತಾ ಇದ್ದೀರಾ, ಲೋ ಐರನ್ ಆಗ್ತಾ ಇದೆ, ನಿಮಗೆ ಪ್ರತಿ ಸತಿನೂ ಸಪ್ಲಿಮೆಂಟ್ಸಲ್ಲೇ ಇದ್ದೀರಾ, ನೀವು ಏನು ತಿಂದ್ರೂ ಸರಿ ಹೋಗ್ತಾ ಇಲ್ಲ, ನಿಮಗೆ ಸಪ್ಲಿಮೆಂಟ್ಸ್ ಬೇಕು, IV ಇನ್ಫ್ಯೂಷನ್ಸ್ ಬೇಕು, ಐರನ್ ಇನ್ಫ್ಯೂಷನ್ ಬೇಕು ಅನ್ನುವಂತಹ ಸಿಚುವೇಶನ್ನು ನಿಮಗೆ ಪ್ರತಿ ತಿಂಗಳು ಬರ್ತಾ ಇದೆ ಬಿಕಾಸ್ ಆಫ್ ಹೆವಿ ಬ್ಲೀಡಿಂಗ್ ಅಂತಂತಂದರೆ ಡಾಕ್ಟರ್ಸು ಸೀದಾ ಇದನ್ನು ಮಾಡಿಸ್ಕೊಂಬಿಡಿ ಅಂತಂತ ಹೇಳ್ತಾರೆ. ಆ್ಯಂಡ್ ಯಾವಾಗ ಬೇರೆ ಯಾವುದೇ ಹಾರ್ಮೋನಲ್ ಥೆರಪಿ ಆಗಿರ್ಬೋದು, ಬೇರೆ ಲೈಕ್ IUDs, ಈಗ ನನಗೆ ಹೆವಿ ಬ್ಲೀಡಿಂಗ್ ಇದೆ ಅಂತಂತ ಹೇಳಿ ನನಗೆ ಮಿರೆನ ಹಾಕ್ಸಿದ್ದಾರೆ, ಆಯಿತಾ, ನಾನು ಮಿರೆನ ಹಾಕ್ಕೊಂಡಿದ್ದೀನಿ, ನನಗಿದು ವರ್ಕ್ ಆಗಿದೆ, ಅದಕ್ಕೋಸ್ಕರ ನನಗೆ ಯೂಟ್ರಸ್ ರಿಮೂವಲ್ ಮಾಡಿಸಿಲ್ಲ. ಆದರೆ ಮಿರೆನ ಎಲ್ಲರ ಬಾಡಿಗೂ ಸೂಟ್ ಆಗಲ್ಲ ಅಂತ ನಾನು ಮಿರೆನದ್ದು ವಿಡಿಯೋನಲ್ಲಿ ಹೇಳಿದ್ದೀನಿ. ಅದು ನಿಜ, ಆಯಿತಾ. ಕೆಲವೊಂದಿಷ್ಟು ಬಾಡಿ ಟೈಪ್ಸಿಗೆ ಮಿರೆನ ಸೂಟ್ ಆಗಲ್ಲ. ಯಾವಾಗ ಸೂಟ್ ಆಗೋದಿಲ್ಲ ಆವಾಗ ಮತ್ತೆ ನಿಮಗೆ ಬ್ಲೀಡಿಂಗ್ ರಿಲೇಟೆಡ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಯೂಟ್ರೈನ್ ಲೈನಿಂಗ್ ರಿಲೇಟೆಡ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಮತ್ತೆ ಅದು ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇರುತ್ತೆ, ಆಯಿತಾ. ಸೊ ಅಂಥ ಟೈಮಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, ನಿಮಗೆ ಮಿರೆನ ಹಾಕಿದ್ರೂ ಯೂಸ್ ಇಲ್ಲ, ಸೊ ಹಾರ್ಮೋನಲ್ ಥೆರಪಿ ಕೊಟ್ಟರೂ ಯೂಸ್ ಇಲ್ಲ, 3 ಮಂತ್ಸು 4 ಮಂತ್ಸು 6 ಮಂತ್ಸ್ ಎಲ್ಲ 3 ಮಂತ್ಸು 6 ಮಂತ್ಸ್ ಕೋರ್ಸ್ ಕೊಡ್ತಾರೆ, ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಕೊಡ್ತಾರೆ. ಅದು ತೊಗೊಳ್ಳೋ ಅಷ್ಟು ಹೊತ್ತು ಕರೆಕ್ಟಾಗಿದ್ದು ನೀವು ಸ್ಟಾಪ್ ಮಾಡಿದ್ಮೇಲೆ ಏನೋ ರೀಸನ್ಸಿಗೆ ನಿಮಗೆ ಟ್ರಿಗರ್ ಆಗಿ ನಿಮಗೆ ಅಬ್ನಾರ್ಮಲ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಅಂಥ ಟೈಮಲ್ಲಿ ಬೆಸ್ಟ್ ವೇ ನೀವು ಯೂಟ್ರಸ್ನ ರಿಮೂವ್ ಮಾಡಿಸಿ ಅಂತ ಹೇಳ್ತಾರೆ. ಅಡೆನೋಮಯೋಸಿಸ್ ಅಂತಂದರೆ ಯೂಟ್ರೈನ್ ಲೈನಿಂಗ್, ಗರ್ಭಾಶಯದ ಒಳಪದರ ಏನಾಗುತ್ತೆ, ಈಗ ಇದು ಗರ್ಭಾಶಯ ಅಂದ್ಕೊಳ್ಳಿ, ಓಕೆ, ಇದು ಒಳಗಡೆದು, ಇದು ಗರ್ಭಾಶಯದ ಒಳಪದರ, ಇದು ಗರ್ಭಾಶಯ ಅಂದ್ಕೊಳ್ಳಿ, ಒಳಗಡೆ ಲೇಯರ್, ಇದು ಹೀಗೆ ಹೊರಗಡೆ ಇರಬೇಕಾಗಿರುವಂತಹ ಒಳಪದರ ಬೆಳ್ಕೊಂಡು ಹೀಗೆ ಒಳಗಡೆ ಎಲ್ಲ ಹೋಗಿದೆ ಫುಲ್ಲು ಅಂತಂತಂದರೆ, ಹೀಗೆಲ್ಲ ಒಳಗಡೆ ಹೋಗಿದೆ ಅಂತಂತಂದರೆ ಅದನ್ನು ಅಡೆನೋಮಯೋಸಿಸ್ ಅಂತ ಹೇಳ್ತಾರೆ. ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಎಂಡೋಮೆಟ್ರಿಯಲ್ ಟಿಶ್ಯೂ ನಿಮಗೆ ಯೂಟ್ರಸ್ನ ಒಳಗಡೆ ಬೆಳೆದಿರುತ್ತೆ. ಓಕೆ, ಸೊ ಅದರಿಂದ ಏನಾಗುತ್ತೆ, ಹೆವಿ ಬ್ಲೀಡಿಂಗ್ ಆಗಿರ್ಬೋದು, ತುಂಬಾ ಪೇನ್ ಆಗಿರಬಹುದು ಆಗುತ್ತೆ. ಓಕೆ,
ಅದ್ರ ಜೊತೆಗೆ ಎನ್ಲಾರ್ಜ್ಡ್ ಯೂಟ್ರಸ್ ಕೂಡ ಇರುತ್ತೆ, ಅಂದರೆ ಯೂಟ್ರಸ್ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಓಕೆ, ಸೊ ಈ ಅಡೆನೋಮಯೋಸಿಸಿಂದನೂ ತುಂಬಾ ಕಷ್ಟ ಆಗುತ್ತೆ. ಯಾವಾಗ ಇದನ್ನು ಸಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಒಳಗಡೆ ಬೆಳೆದಿರೋ ಅಂತಹ ಅಡೆನೋಮಯೋಸಿಸ್ನ ರಿಮೂವ್ ಮಾಡೋದಕ್ಕಾಗೋದಿಲ್ಲ ಅನ್ನೋವಂಥ ಸಿಚುವೇಶನ್ ಯಾವಾಗ ಬರುತ್ತೆ, ಆವಾಗ ನಿಮಗೆ ಹಿಸ್ಟೆರೆಕ್ಟಮಿಗೆ ಹೇಳ್ತಾರೆ ಡಾಕ್ಟರ್. ಪಾಲಿಪ್ಸ್ ಅಂತಂತಂದರೆ ಇದನ್ನು ಅಬ್ನಾರ್ಮಲ್ ಗ್ರೋತ್ ನಿಮಗೆ ಯೂಟ್ರಸ್ ಒಳಗಡೆ ಆಗೋ ಅಂಥದ್ದು. ಇದರಿಂದ ಹೆವಿ ಬ್ಲೀಡಿಂಗ್ ಆಗಿರ್ಬೋದು, ಸಿಕ್ಕಾಪಟ್ಟೆ ನೋವಂದ್ರೂ ಯಾರೆಲ್ಲ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಿರ್ತಾರೆ ಅದು ತುಂಬ ಹೈ ಅಂತ ಹೇಳ್ತಾರೆ. ಈ ಪಾಲಿಪ್ನು ಅದಕ್ಕಿಂತ ಏನು ಕಮ್ಮಿ ಇಲ್ಲ. ಅದು ನನಗಂತೂ ತಾನಾಗೇ ನನ್ನ ಯೂಟ್ರಸ್ಸು ಎಕ್ಸ್ಪೆಲ್ ಮಾಡಿತ್ತಂತೆ. ಅದೇನು ಎಕ್ಸ್ಪೆಲ್ ಮಾಡಿತ್ತು ಏನು ದೇವ್ರಿಗೆ ಗೊತ್ತು. ಆ ರಾತ್ರಿ ಅಂತೂ ಎಷ್ಟು ಚೀರಾಡ್ಕೊಂಡು ಬಿಟ್ಟಿದ್ದೀನಿ ಅಂತಂತಂದರೆ ದೇವ್ರಿಗೇ ಪ್ರೀತಿ. ಓಕೆ, ನಾನು ಪಾಲಿಪ್ದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡಿ ಎಷ್ಟು ದೊಡ್ಡ ಇದೆ ಅಂತಂದು ಗೊತ್ತಾಗುತ್ತೆ. ಎಷ್ಟು ದೊಡ್ಡದಿತ್ತು ಗೊತ್ತಾ, ಹಾರಿಬಲ್, ಜೀವ ಹೋಗೋದೊಂದೇ ಬಾಕಿ. ಯಾಕಪ್ಪ ದೇವ್ರಿಗೆ ಬದುಕಿಸಿದೆಯಾ, ಕರ್ಕೊಂಬಿಡು ನನ್ನ ಅನ್ನೋ ಅಂಥ ಸಿಚುವೇಶನ್ ಇತ್ತು ಗೊತ್ತಾ. ಅಷ್ಟು ನೋವು ಅಂದರೆ ಅಷ್ಟು ನೋವು. ನಾನು ಒಪ್ಕೊತೀನಿ, ನಿಮ್ಮ ನೋವು ನಿಮಗೆ ದೊಡ್ಡದು, ನನ್ನ ನೋವು ನನಗೆ ದೊಡ್ಡದು. ಆದರೆ ಅನುಭವಿಸಿರೋ ನೋವು ಯು ಕಾಂಟ್ ಎಕ್ಸ್ಪ್ರೆಸ್, ನೀವು ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ, ಅನುಭವಿಸೋರಿಗೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಪಾಲಿಪ್ ತುಂಬಾ ಸಿವಿಯರ್ ಪೇನ್ ಮಾಡ್ತು, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಅಂತಂದ್ರೂ ಹಾಗಂಗೆ ಬೀಳ್ತಿದೆ ರಕ್ತ ನೀಟಾಗಿ, ಪ್ಯಾಡಿಂದ ಓವರ್ಫ್ಲೋ ಆಗಿ ಟೈಲ್ಸ್ ಎಲ್ಲ ವೈಟ್ ಟೈಲ್ಸ್. ಅದನ್ನ ನೆನೆಸ್ಕೊಂಡ್ರೆ ನನಗೆ ಐ ಹೇಟ್ ರೆಡ್ ಕಲರ್. ನನಗೆ ಅದು ರೆಡ್ ಕಲರ್ ನೋಡಿಬಿಟ್ರೆ ನನಗೆ ಡಿಪ್ರೆಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಐ ಡೋಂಟ್ ಲೈಕ್ ರೆಡ್. ಓಕೆ, ಅದರಿಂದ ಹೆವಿ ಬ್ಲೀಡಿಂಗ್ ಆಗುತ್ತೆ, ಇನ್ಫರ್ಟಿಲಿಟಿ ಆಗುತ್ತೆ, ಅಂತಂದರೆ ಕನ್ಸೀವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥ ಸಿಚುವೇಶನ್ ಬಂದುಬಿಡುತ್ತೆ. ಆಯಿತಾ, ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗುತ್ತೆ ಆ್ಯಂಡ್ ಸಿವಿಯರ್ ಪೇನ್ ಆಗುತ್ತೆ. ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗಿರಬಹುದು ಆ್ಯಂಡ್ ಇನ್ಫರ್ಟಿಲಿಟಿ ಆಗಿರ್ಬೋದು, ತುಂಬಾ ಹಾರಿಬಲ್. ಅದರ ಜೊತೆಗೆ ಹೆವಿ ಬ್ಲೀಡಿಂಗು ಆ್ಯಂಡ್ ಹೆವಿ ಪೇನ್ ಪಾಲಿಪ್ಸಿಂದ. ಆಯಿತಾ, ಸೊ ಯಾವಾಗ ಪಾಲಿಪ್ಸ್ ತುಂಬ ದೊಡ್ಡದಿದೆ ಅಂತನೋ ಅಥವಾ ಅದರಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ಅನ್ನೋವಾಗ ನಿಮಗೆ ಯೂಟ್ರಸ್ ರಿಮೂವಲ್ಲಿ ಹೇಳ್ತಾರೆ. ನೆಕ್ಸ್ಟು ಜೆನೆಟಿಕ್ಸ್. ಓಕೆ, ಜೆನೆಟಿಕ್ಸ್ ಅಂತಂದರೆ ಯಾವ ರೀತಿ ಅಂತಂತಂದರೆ ನಿಮ್ಮ ಜೀನ್ಸಲ್ಲಿನೇ ನಿಮಗೆ ಫೈಬ್ರಾಯ್ಡ್ ಇದೆ, ಆಮೇಲೆ ಪಾಲಿಪ್ ಇದೆ ಅಂತಂತ ಗೊತ್ತಾದಮೇಲೆ ಅದನ್ನು ಡಾಕ್ಟರ್ಸು ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಮಾಡಿ ಅಥವಾ ಹಿಸ್ಟ್ರೋಸ್ಕೋಪಿ ಮಾಡಿ ಅದನ್ನು ರಿಮೂವ್ ಮಾಡಿದ್ರು ಅಂದ್ಕೊಳ್ಳಿ. ಆಯಿತಾ, ರಿಮೂವ್ ಮಾಡಿ 6 ಮಂತ್ಸಿಂದ 1 ಇಯರ್ ಒಳಗೆ ಮತ್ತೆ ರಿಪೀಟ್ ಆಯಿತು. ಓಕೆ, ಇದು ನಿಮ್ಮ ಜೀನ್ಸಲ್ಲೇ ಇದೆ, ನಿಮ್ಮ ವಂಶವಾಹಿನಿನಲ್ಲೇ ನಿಮಗೆ ಈ ಟೆಂಡೆನ್ಸಿ ಇದೆ, ಅಂದರೆ ರಿಪೀಟ್ ಆಗುವಂತಹ ಟೆಂಡೆನ್ಸಿ ಇದೆ. ಪಾಲಿಪ್ ಆಗಿರ್ಬೋದು, ಫೈಬ್ರಾಯ್ಡ್ಸ್ ಆಗಿರ್ಬೋದು, ಅಡೆನೋಮಯೋಸಿಸ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸು ನಿಮಗೆ 6 ತಿಂಗಳಿಂದ 1 ವರ್ಷದ ಒಳಗಡೆನೆ ಮತ್ತೆ ಬರುವಂತಹ ಸಾಧ್ಯತೆ ನಿಮಗೆ ನಿಮ್ಮ ವಂಶವಾಹಿನಿನಲ್ಲೇ ಇದೆ ಅನ್ನೋದು ಗೊತ್ತಾಯಿತು ಅಂತಂದರೆ ಡಾಕ್ಟರ್ಸು ಬೆಸ್ಟ್ ನೀವು ಯೂಟ್ರಸ್ ರಿಮೂವಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಿಮಗೆ ಪದೇ ಆಪ್ರೇಷನ್ ಯಾರು ಮಾಡಿಸ್ಕೊತಾರೆ, 6 ಮಂತ್ಸ್ಗೆ 1 ಇಯರ್ಗೆ ಯಾರು ಮಾಡಿಸ್ಕೊತಾರೆ, ಹಂಗಂತ ಈ ಎಲ್ಲನೂ ಅನುಭವಿಸೋದಕ್ಕೂ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಬೆಸ್ಟ್ ಪರ್ಮನೆಂಟ್ ಆಪ್ಷನ್ ಅಂತಂತಂದರೆ ಇದು ಅಂತ ಮಾಡಿಸ್ತಾರೆ. ಇನ್ನೊಂದು ರೀಸನ್ ಏನು, ಇದೆಲ್ಲನೂ ನಿಮಗೆ ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದೆಲ್ಲನೂ ಇದೆ. ಓಕೆ, ಇದೆಲ್ಲ ಇದರಿಂದ ಪಾಲಿಪ್ಸ್ ಆಗಿರ್ಬೋದು, ಫೈಬ್ರಾಯ್ಡ್ಸ್ ಆಗಿರಬಹುದು, ನಿಮ್ಮ ಬೇರೆ ಏನೆಲ್ಲ ರೀಸನ್ಸ್ ಇದೆ ಇಷ್ಟೊತ್ತವರೆಗೂ ಏನೆಲ್ಲ ಹೇಳಿದೆ, ಆ ಎಲ್ಲ ರೀಸನ್ಸಿಂದ ನಿಮಗೆ ಏನು ತೊಂದರೆಗಳು ಆಗ್ತಾ ಇದೆ, ಅಂದರೆ ಹೆವಿ ಬ್ಲೀಡಿಂಗ್ ಆಗಿರ್ಬೋದು, ಕ್ರ್ಯಾಂಪ್ಸ್ ಆಗಿರ್ಬೋದು, ಪೇನ್ ಆಗಿರ್ಬೋದು, ಏನೆಲ್ಲ ತೊಂದರೆ ಆಗ್ತಾ ಇದೆ, ಆ ಎಲ್ಲ ಸಿಂಪ್ಟಮ್ಸ್ನ ನಿಮಗೆ ಸಿಂಥೆಟಿಕ್ ಮೆಡಿಸಿನ್ ಅಂತಂತನೋ ಅಥವಾ ಹಾರ್ಮೋನ್ಸ್ ಕೊಟ್ಟು ಆ ಎಲ್ಲ ಸಿಂಪ್ಟಮ್ಸ್ನ ಸಪ್ರೆಸ್ ಮಾಡೋದಕ್ಕೆ ಡಾಕ್ಟರ್ಸ್ ಟ್ರೈ ಮಾಡ್ತಾರೆ ಯೂಶ್ವಲ್ ಆಗಿ. ಬಟ್ ಆ ಎಲ್ಲ ಮೆಥಡ್ಸು ವೆರಿ ಟೆಂಪ್ರವರಿ ಮೆಥಡ್ಸ್. ಓಕೆ, ಪರ್ಮನೆಂಟ್ ಮೆಥಡ್ಸ್ ಅಲ್ಲ. ಈ ಎಲ್ಲ ಸಿಂಪ್ಟಮ್ಸ್ನು ನಿಮಗೆ ಹಾರ್ಮೋನ್ಸ್ ಕೊಟ್ಟು ಪೇನ್ ರಿಲೀಫ್ ಮಾಡೋದಾಗಿರಬಹುದು, ಬ್ಲೀಡಿಂಗ್ನ ಸ್ಟಾಪ್ ಮಾಡೋದಾಗಿರಬಹುದು, ಎಲ್ಲನೂ ಮಾಡ್ತಾರೆ. ಅಂದರೆ ಯೂಟ್ರಸ್ ರಿಮೂವಲ್ಲು ನಿಮಗೆ ಫೈನಲ್ ಸ್ಟೇಜ್. ಅಲ್ಲಿವರೆಗೂ ನಿಮಗೆ ಯೂಟ್ರಸ್ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾರ್ಮೋನ್ಸ್ ಕೊಟ್ಟು ಬೇರೆ ಮೆಥಡ್ಸ್ನ ಲೈಕ್ IUD ಅಂತಂದರೆ ಮಿರೆನ ಹಾಕಿಸಿ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ನಿಮ್ಮ ಸಿಂಪ್ಟಮ್ಸ್ನ ಆಗದೇ ಇರೋ ಹಾಗೆ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಯಾವ ಮೆಥಡು ಟೆಂಪ್ರವರಿ ಮೆಥಡ್ಸು ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋದು ಅಥವಾ ಸಿಂಪ್ಟಮ್ಸ್ನ ಸಪ್ರೆಸ್ ಮಾಡಿ ನಿಮಗೆ ರಿಲೀಫ್ ಕೊಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ, ಆ ಎಲ್ಲ ಪ್ರಯತ್ನಗಳು ವೇಸ್ಟ್ ಆಗ್ತಾ ಇಲ್ಲ, ವೇಸ್ಟು ನಿಮಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಯಾವಾಗ ಆಗುತ್ತೆ ಆವಾಗ ಫೈನಲ್ ಆ್ಯಂಡ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಿಮಗೆ ಯೂಟ್ರಸ್ ರಿಮೂವಲ್ಗೆ ಹೇಳ್ತಾರೆ. ಓಕೆ, ಸೊ ಇಷ್ಟೊತ್ತವರೆಗೂ ಯಾವ ಎಲ್ಲ ಕಾರಣಗಳಿಗೆ ಯೂಟ್ರಸ್ ರಿಮೂವಲ್ನ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಆಗುತ್ತೆ, ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಫಸ್ಟ್ ತಿಂಗು ಪೀರಿಯಡ್ಸ್ ಇರಲ್ಲ.
ಓಕೆ. ಪೀರಿಯಡ್ಸ್ ಹೇಗೆ ಬರುತ್ತೆ ನಿಮಗೆ, ಯೂಟ್ರೈನ್ ಲೈನಿಂಗ್ ಅಂದರೆ ಗರ್ಭಾಶಯದ ಒಳಪದರ ಬೆಳಿಬೇಕು, ಬೆಳೆದ ಆದಮೇಲೆ ಪೀರಿಯಡ್ಸ್ ಟೈಮಲ್ಲಿ ಅದು ಆಚೆ ಬರಬೇಕು. ಓಕೆ. ಸೊ ಹಾಗಾಗಿ ನಿಮಗೆ ಬೆಳೆಯೋದೇ ಪಾರ್ಟೇ, ಆ ಪೂರ್ತಿ ಪಾರ್ಟೇ ಇಲ್ಲಲ್ಲ, ಆ ಅಂಗನೇ ಇಲ್ಲ ಅಲ್ವಾ, ಇನ್ನೇನು ಬೆಳೆಯುತ್ತೆ. ಸೊ ಹಾಗಾಗಿ ಪೀರಿಯಡ್ಸ್ ಬರಲ್ಲ. ಆ್ಯಂಡ್ ನೆಕ್ಸ್ಟು ನೋ ಪ್ರೆಗ್ನೆನ್ಸಿ. ಆಬ್ವಿಯಸ್ಲಿ ಯೂಟ್ರಸಲ್ಲೇ ನಿಮ್ಮ ಮಗು ಬೆಳೆಯೋದು, ಲೀವರಲ್ಲೋ ಹೊಟ್ಟೆನಲ್ಲೋ ಬೆಳೆಯಲ್ಲ, ಯೂಟ್ರಸಲ್ಲೇ ಬೆಳಿಬೇಕಲ್ವಾ. ಸೊ ಯೂಟ್ರಸ್ಸೇ ಇಲ್ಲ ಅಂದಮೇಲೆ ಪ್ರೆಗ್ನೆನ್ಸಿ ಕೂಡ ಇರೋದಿಲ್ಲ. ಆ್ಯಂಡ್ ಹಾರ್ಮೋನ್ಸ್ ರಿಲೇಟೆಡ್ ಯಾವುದೇ ಥರನಾದಂತಹ ಇಶ್ಯೂಸ್ ಇರೋದಿಲ್ಲ, ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಓವರೀಸ್ನ ಮಾತ್ರ ಇಟ್ಕೊಂಡ್ರೆ. ಓಕೆ. ಯೂಶಲಾಗಿ ಏನು ಮಾಡ್ತಾರೆ, ಫಾಲೋಪಿಯನ್ ಟ್ಯೂಬ್ಸು, ಯೂಟ್ರಸ್ಸು ಆ್ಯಂಡ್ ಸರ್ವಿಕ್ಸು ಪೂರ್ತಿ ಇದನ್ನು ಮಾತ್ರ ಆಚೆ ತೆಗಿತಾರೆ, ಓವರೀಸ್ನ ಹಾಗೆ ಬಿಡ್ತಾರೆ. ಓಕೆ. ಓವರೀಸ್ ಇತ್ತು ಅಂತಂತಂದರೆ ಬೇಕಾಗಿರೋ ಹಾರ್ಮೋನ್ಸ್ನ, ನಿಮ್ಮ ಹೆಣ್ಮಕ್ಳ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥರದ್ದೇನೂ ಆಗೋದಿಲ್ಲ, ನಮ್ಮ ಬಾಡಿ ಫಂಕ್ಷನ್ ಎಲ್ಲ ನೀಟಾಗಿ ಇರುತ್ತೆ. ಯಾವಾಗ ಯೂಶ್ವಲಾಗಿ ತೆಗೆಯೋದಿಲ್ಲ, ಸಪೋಸ್ ಓವರೀಸ್ನ ತೆಗೆದ್ರು ಅಂತಂತಂದರೆ ನಿಮಗೆ ಇಮಿಡಿಯೇಟಾಗಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಸಪೋಸ್ ನಿಮಗೆ ಓವರೀಸನ್ನ ಇಟ್ಟೂ ಕೂಡ ನಿಮಗೆ ಏನಾದರೂ ಸಿಮ್ಟಮ್ಸ್ ಲೈಕ್ ಹಾಟ್ ಫ್ಲ್ಯಾಶಸ್ ಆಗಿರ್ಬೋದು, ಅಥವಾ ವೆಜೈನಲ್ ಡ್ರಸ್ನೆಸ್ ಆಗಿರಬಹುದು, ಹೆಡ್ಏಕ್ಸ್ ಆಗಿರ್ಬೋದು, ಆಲ್ ಆಫ್ ಅ ಸಡನ್ ಫ್ರಮ್ ನೋ ವೇರ್ ನಿಮಗೆ ಇಷ್ಟು ದಿವಸ ಈ ಥರದ್ದೇನೂ ಇರಲಿಲ್ಲ, ಆಲ್ ಆಫ್ ಅ ಸಡನ್ ನಿಮಗೆ ಯೂಟ್ರಸ್ ರಿಮೂವ್ ಮಾಡಿದ ಮೇಲೆ ಈ ಥರ ಏನಾದರೂ ಸ್ಪೆಸಿಫಿಕ್ ಆಗಿರುವಂತಹ ಸಿಮ್ಟಮ್ಸ್ ಕಾಣಿಸ್ತಾ ಇದೆ ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಹಾರ್ಮೋನ್ಸ್ ಕೊಡ್ತಾರೆ. ಓಕೆ. ಸಿಂಥೆಟಿಕ್ ಹಾರ್ಮೋನ್ಸ್ನ ಕೊಡ್ತಾರೆ. ಸೊ ಈ ಎಲ್ಲ ಏನು ಸಿಮ್ಟಮ್ಸ್ ನಿಮಗೆ ಆಗ್ತಾ ಇರುತ್ತಲ್ಲ ಅದು ಸ್ವಲ್ಪ ಸಪ್ರೆಸ್ ಆಗಿ ನಿಮ್ಮ ಬಾಡಿ ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಏನು ಬೇಕೋ ಆ ಥರ ಹಾರ್ಮೋನ್ಸ್ನ ಕೊಟ್ಟು ಸಾರ್ಟ್ ಔಟ್ ಮಾಡ್ತಾರೆ. ಓಕೆ. ಇದಿಷ್ಟೇ. ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂತಂದರೆ ಯು ವಿಲ್ ಬಿ ಚಿಲ್ಲಿಂಗ್ ಅಂತ. ಓಕೆ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ತುಂಬ ನೋವು ಅನುಭವಿಸಿ ಐ ಆಮ್ ಡನ್ ವಿತ್ ಇಟ್ ಅನ್ನೋ ಆ ಥರ ಸಿಚುವೇಶನ್ ಯಾವಾಗ ನಿಮಗೆ ರೀಚ್ ಆಗಿರ್ತೀರ ಅಂಥವ್ರಿಗೆ ಮಾತ್ರ ಈ ಯೂಟ್ರಸ್ ರಿಮೂವ್ ಮಾಡಿದ್ಮೇಲೆ ಹೌ ಏನಂತಾರೆ ಅದಕ್ಕೆ ಕಂಫರ್ಟಬಲ್ ಇಟ್ ಇಸ್ ಅನ್ನೋ ಫೀಲಿಂಗ್ ಬರುತ್ತೆ. ಓಕೆ. ಎಷ್ಟು ಶಾಂತತೆ ಇದೆ ಈ ಜೀವನ ಅನ್ನೋ ಹಾಗೆ ಅನಿಸುತ್ತೆ. ಬಟ್ ಅದೇ ನಿಮ್ಮ ಮಗು ಆಗಿ ಮಕ್ಕಳಾಗಿ ನಿಮ್ಮ ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲ ಮುಗಿದೋಗಿತ್ತು ಅಂತಂತಂದರೆ ದೆನ್ ಇಟ್ ವಿಲ್ ಬಿ ಈಸಿ. ಬಟ್ ನಾನು ರೀಸೆಂಟಾಗಿ ಯಾರ್ದೋ ಒಬ್ರದ್ದು ಸ್ಟೋರಿ ನೋಡಿದೆ. ಶಿ ಈಸ್ 32. ಓಕೆ. ಯೂಟ್ರಸ್ ರಿಮೂವಲ್ ಮಾಡಿಸಿದ್ರೆ, ಫ್ಯಾಮಿಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇಟ್ ಈಸ್ ಅ ವೆರಿ ಹಾರ್ಡ್ ಡಿಸಿಷನ್ ಟು ಟೇಕ್. ಆಯಿತಾ. ನಮಗೆ ಸ್ಯಾರೋಗಸಿ ಮೂಲಕನೋ ಅಡಾಪ್ಷನ್ ಮೂಲಕನೋ ಮಗುನ ಮಾಡ್ಕೊತೀವಿ, ಬಟ್ ನನಗೆ ಯೂಟ್ರಸ್ ಬೇಡ ಅನ್ನೋವಂಥ ಡಿಸಿಷನ್ನು ವೆರಿ ಬೋಲ್ಡ್. ಆಯಿತಾ. ಎಷ್ಟು ಕಷ್ಟ ಆಗಿರ್ಬೋದು, ಎಷ್ಟು ತಲೆ ತಿಂದಿರಬಹುದು ಆ ಪ್ರಶ್ನೆ ಅಂತಂತಂದರೆ ಹಾರಿಬಲ್. ಐ ಕಾಂಟ್ ಇವನ್ ಇಮ್ಯಾಜಿನ್. ಸಪೋರ್ಟಿವ್ ಹಸ್ಬೆಂಡ್, ಸಪೋರ್ಟಿವ್ ಇನ್ಲಾಸ್, ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ ಅವರಿಗೆ. ಸೊ ಹಾಗಾಗಿ ಇದನ್ನು ಮಾಡಿಸಿದ್ದಾರೆ. ಆಯಿತಾ. ಯೂಟ್ರಸ್ ರಿಮೂವ್ ಮಾಡಿಕೊಂಡು ಶಿ ವಾಸ್ ಬೋಲ್ಡ್ ಇನಫ್ ಟು ಟೇಕ್ ಸ್ಟೆಪ್. ಆಯಿತಾ. ಇಷ್ಟೆಲ್ಲ ಆದ್ರೇ ಈ ಥರ ಒಂದು ಬೋಲ್ಡ್ ಡಿಸಿಷನ್ ತೊಗೊಳ್ಳೋದಕ್ಕೆ ಆಬ್ವಿಯಸ್ಲಿ ಅದಕ್ಕೆ ಪೂರಕವಾಗಿರುವಂತಹ ಸಿಚುವೇಶನ್ ಸೃಷ್ಟಿ ಆಗಿದ್ರಿಂದನೇ ಈ ಥರ ಸಿಚುವೇಶನ್ ಬಂದಿರುತ್ತೆ. ಸೊ ಅದರಿಂದನೇ ಬೋಲ್ಡ್ ಡಿಸಿಷನ್ ತೊಗೊಂಡಿರ್ತಾರೆ. ಓಕೆ. ಹ್ಯಾಟ್ಸ್ ಆಫ್ ಟು ಐ ಫಾರ್ಗಾಟ್ ಹರ್ ನೇಮ್, ನಂಗೆ ನಿಜವಾಗ್ಲೂ ನೆನಪಿಲ್ಲ ಹಾಕಿನ ನೇಮು. ಬಟ್ ಅವ್ರು ಯೂಟ್ರಸ್ ರಿಮೂವಲ್ ಮಾಡಿಸಿದ ಮೇಲೆ ಅದನ್ನ ಹಾಕಿದ್ರು. ಅದು ನೋಡಿ ಗೊತ್ತಾಯಿತು. ಓಕೆ. ಮತ್ತು ಯೂಟ್ರಸ್ ರಿಮೂವಲ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.